ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ಇವತ್ತು ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ, ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ. ಸೊ ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಆಗಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಧೇಯಕವನ್ನು ಮಂಡಿಸಿದ್ದಾರೆ. ಈಗ ಗ್ರೇಟರ್ ಬೆಂಗಳೂರು ಅಂತ ಹೊಸ ರೂಪ ಕೊಟ್ಟಿದ್ದೇವೆ. ಬೆಂಗಳೂರು ನನ್ನೊಬ್ಬಂದಲ್ಲ, ಎಲ್ಲರ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳಿದ್ದಾರೆ. ಎಲ್ಲರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರೈಟೋ ರಾಂಗೋ ಎಲ್ಲರೂ ಭಾಗಿಯಾಗಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಒಂದರಿಂದ 7 ಪಾಲಿಕೆಗಳನ್ನು ಮಾಡಬೇಕಾಗಿದೆ. ಅಂದರೆ 7 ಡಿವಿಷನ್ಸ್ ಆಗುತ್ತೆ. ಇಲ್ಲಿ 7 ವಿಭಾಗಗಳಾಗುತ್ತೆ ಬೆಂಗಳೂರು. DKಶಿ ಬೆಂಗಳೂರು ಹೆಸರನ್ನು ಹಾಗೇ ಉಳಿಯಬೇಕು. ನೋಡಿ, ರಂಗಾರೆಡ್ಡಿ ಜಿಲ್ಲೆ ಅಂತ ಎಲ್ಲೋ ನೋಡಿದ್ದೇನೆ. ಆ ರೀತಿಯ ಹೆಸರು ಚೇಂಜ್ ಮಾಡಲ್ಲ. ರಂಗಾರೆಡ್ಡಿ ಎನ್ನುವ ಜಿಲ್ಲೆ ಚೇಂಜ್ ಮಾಡಲ್ಲ. ನಾವು ಹಾಗೆ ಬೆಂಗಳೂರನ್ನು ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮನೆ ಮಂತ್ರಿ ವಿವರ ನೀಡುವುದು. ಅಧ್ಯಕ್ಷೆ, ನಾನು ಹಿಂದೆ ಇದನ್ನ ಮಂಡಿಸಿದ್ದೆ. ಇದು ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ವಿಧೇಯಕ. 1ರಿಂದ 7ವರೆಗೂ ಮಾಡಬೇಕು ಅಂತಿದೆ. 7 ಮಾಡಬೇಕು ಅಂತಲ್ಲ, ಫಾರ್ ಟುಮಾರೋಸ್ ಬೆನಿಫಿಟ್ ವಿ ಆರ್ ಥಿಂಕಿಂಗ್. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಹಳ ವೀಕ್ ಆಗ್ತಿದೆ. ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಕೈಲಿ, ಒಬ್ಬ ಚೀಫ್ ಇಂಜಿನಿಯರ್ ಕೈಲಿ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಇದು ಬಹಳ ಕಷ್ಟ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 1ರಿಂದ 7 ಮಾಡಬೇಕು ಅಂತ ಹೇಳಿದ್ದೇವೆ. ಆಮೇಲೆ ಕಮಿಟಿಗಳು ಮಾಡಿದ್ದೇವೆ. MLAಗಳು ಲೋಕಲ್ ಕಾನ್ಸ್ಟಿಟ್ಯೂನ್ಸಿಲಿ ಆ MLAಗಳಿಗೆ ಸ್ವಲ್ಪ ಗ್ರಿಪ್ ಇರಬೇಕು. ವಾರ್ಡ್ ಕಮಿಟಿಗಳಾಗಬೇಕು, ಅಲ್ಲಿ ರೆಪ್ರೆಸೆಂಟೇಷನ್ ಆಗಬೇಕು. ಈ ಗ್ರೇಟರ್ ಬ್ಯಾಂಗ್ಳೂರ್ ಕಮಿಟಿ ಆಲ್ ವಿಲ್ ಬಿ ದಿ ಮೆಂಬರ್ ಆಫ್ ದಿಸ್ ಗ್ರೇಟರ್ ಕಮಿಟಿ. ಆಮೇಲೆ ಮಿಕ್ಕಿದ ಕಾರ್ಪೊರೇಷನ್ ಏನು ಒಂದು ಅವಕಾಶ ಇದೆ, ಆ ಸ್ಟ್ರಕ್ಚರ್ನ ನಾವು ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ. ಆ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಹಂಗಿದೆ. ಸೊ ಅವರು ಚೀಫ್ ಮಿನಿಸ್ಟ್ರಿಲಿ ಅಧ್ಯಕ್ಷರಾಗಿರ್ತಾರೆ. ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇನ್ಚಾರ್ಜ್ ಇರ್ತಾರೆ ಅವರು ಅದಕ್ಕೆ ವೈಸ್ ಚೇರ್ಮನ್ ಆಗಿರ್ತಾರೆ. ಮಿಕ್ಕಿದೆಲ್ಲ ಸಂಬಂಧಪಟ್ಟಂತ ಬೆಂಗಳೂರು ನಗರಕ್ಕೆ ಸೇರಿದಂತ ಮಿನಿಸ್ಟರ್ಸ್ ಇರ್ತಾರೆ. MLAs ಯಾರು ಎಲೆಕ್ಟ್ ಆಗಿದ್ದಾರೆ, ಆಮೇಲೆ MPs ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಮೆಂಬರ್ ಆಗಿರ್ತಾರೆ. ಆ ಕಾರ್ಪೊರೇಷನ್ಗಳಲ್ಲಿ ಏನಿದೆ, ಈಗೇನು ಸಿಸ್ಟಮ್ ಇದೆ, ಹಾಲಿ ಏನು ಸಿಸ್ಟಮ್ ಇದೆ, ಆ ಸಿಸ್ಟಮ್ನ ನಾವು ಚೇಂಜ್ ಮಾಡಕ್ಕೆ ಹೋಗಿಲ್ಲ. ಅದೇ ಸಿಸ್ಟಮ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಆಮೇಲೆ ಇದನ್ನ ಟ್ಯಾಕ್ಸೇಷನ್ ಕೂಡ ಹಿಂದೆ ದೆಹಲಿಯವರು ಕೂಡ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅಂತ. ಹಿಂದೆ ಏನಿತ್ತು ಕೆಲವನ್ನ ನಾನು ಅಮೆಂಡ್ಮೆಂಟ್ ಕೂಡ ಮಾಡಿದೆ. ನಾನು ಅದು ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಇಟ್ಟಿದ್ದೇವೆ. ಏನೇನು ಎಸೆನ್ಷಿಯಲ್ ಇದಕ್ಕೆ ಬರಬೇಕು ಅಂತೇಳಿ. ಇಲ್ಲಿ ಮುಖ್ಯವಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿ ಹ್ಯಾವ್ ಇನ್ವಾಲ್ವ್ಡ್ ದಿಸ್ ಪೊಲೀಸ್ ಆಲ್ಸೋ. ಪೊಲೀಸ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಬೇರೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲರನ್ನು ಕೂಡ, LBT ಬೇರೆ ಎಲ್ಲ ಕೂಡ ಅವ್ರನ್ನೆಲ್ಲರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಅರ್ಬನ್ ಹೆರಿಟೇಜ್ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲರನ್ನು ಕೂಡ MD BMTC, MD BMRCL, MD ಬೆಸ್ಕಾಮು, MD CEO BMLTA ಇವ್ರನ್ನೆಲ್ಲ ಕೂಡ ಇದಕ್ಕೆ ನಾವು ಹಾಕೊಂಡು. ಯಾಕೆಂದ್ರೆ ಇದು ಬರೀ ನಂದೇ ಜವಾಬ್ದಾರಿ ಸಪರೇಟ್ ಅನ್ನಕ್ಕಾಗಲ್ಲ. ಸೊ ಇವ್ರ ಲೆಜಿಸ್ಲೇಟರ್ಸ್ಗೆ ಅವ್ರಿಗೂ ಕೂಡ ಅವ್ರನ್ನ ಕೇಳೋಷ್ಟು ಶಕ್ತಿ ಇರಬೇಕು, ಕಂಟ್ರೋಲ್ ಇರಬೇಕು. ಬರೀ ಮೇಯರ್ ಸಿಟಿ ಕಾರ್ಪೊರೇಷನ್ ಅಲ್ಲ. ಸೊ GBAಗೆ ಚೀಫ್ ಕಮಿಷನರ್ ವಿಲ್ ಬಿ ದಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ದಿ ಸೆಕ್ರೆಟರಿ. BDA ಕಮಿಷನರ್ ಕೂಡ ಇಲ್ಲಿ ಈ ಅಥಾರಿಟಿ ಒಳಗಡೆ ಇರಬೇಕು. ಇವರು ಅವ್ರಿಗೆ ಕ್ವಶನ್ ಮಾಡಂಗೆ ಇರಬೇಕು. ನಾನೇ ಬೇರೆ ಸಪರೇಟ್ ಅನ್ನೋದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕೆ ನಾನು ಒಂದು ಲೋಯರ್ ಲೆವೆಲ್ ಇಂದ ಒಬ್ಬ ಲೋಕಲ್ ಬಾಡೀಸ್ ಇಂದ ಬಂದ ಒಂದು ದೃಷ್ಟಿಯಿಂದ ನಾನು ಅವ್ರಿಗೂ ಒಂದು ಪವರ್ ಸಿಕ್ಬೇಕು ಅಂತ ಹೇಳಿ. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಬಟ್ ದಿಸ್ ವಿಲ್ ಸ್ಟೇ ಫಾರ್ ಎ ಲಾಂಗ್ ಟೈಮ್. ಆ ದೃಷ್ಟಿಯಿಂದ ಇವತ್ತು ನಾವು ಏರಿಯಾಗೆ ಒಂದು ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ದಿ ಫೈರ್ ಫೋರ್ಸ್. 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕನ್ನ ಪರ್ಯಾಲೋಚಿಸಬೇಕೆಂದು